ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾನೆ ಸ್ವೀಟು. ತಿನ್ನೋದು ಬಿಟ್ಟು ಇಲ್ಲಿ ಬಂದು ನಿಂತಿದ್ಯಲ್ಲೇ. ಅಲ್ಲ, ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಆ ಬೆಕ್ಕಿಗೆ ಬಾಲಕ್ಕೆ ಬೆಂಕಿ ಹತ್ತಾಗ ಹಂಗೆ ಓಡಾಡ್ತಿದ್ಯಲ್ಲ. ಯಾಕೆ ರೀ? ಬಾಲಕಲ್ಲ ರೀ, ಜೀವನಕ್ಕೆ ಬೆಂಕಿ ಬಿದ್ದಿದೆ. ಅಂಥದ್ದೇನೈತೆ? ಒತ್ತೊತ್ತಿಗೆ ಸೋರಿಯಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗೇ ಇದೆಯಲ್ಲೇ. ಊರಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗೇ ಇದೀನಿ. ಅದು ಮುಂದಕ್ಕೆ ಚೆನ್ನಾಗಿರಕ್ಕಾಗಲ್ಲ, ಅದೇ ನನ್ ಚಿಂತೆ. ಯಾಕೆ? ಅಂಥದ್ದೇನಾಯ್ತು? ಏನಾದ್ರೂ ರೋಗ ಈಗ ಬಂದು ಅಟಗಾಯಿಸ್ಕೊಂಡ್ಬಿಟ್ಟಿದ್ಯಾ? ಆಟಕ್ಕೆ ಅನ್ನ ತಿನ್ನಕ್ಕಾಗ್ತಾ ಇರೋಂಥದ್ದು? ರೀ, ಆ ಥರ ಎಲ್ಲ ಏನೂ ಇಲ್ಲ. ಪಲ್ಲವಿ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾಳಲ್ವಾ. ಆಗ್ಲಿ ಬಿಡೆ, ಒಳ್ಳೆ ವಿಚಾರ ತಾನೆ. ರೀ, ಅದ್ ಹೇಗ್ರಿ ಒಳ್ಳೆ ವಿಚಾರ ಆಗುತ್ತೆ? ಈ ಮನೆ ನಡೀತಿರೋದೇ ಪಲ್ಲವಿಯಿಂದ. ಇವಾಗ ಅವಳು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ ಗತಿ ಏನ್ರಿ? ದಡ, ನಿಂಗೆ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಪಲ್ಲವಿ ಮದುವೆಗೆ ಏನಾರ ತೊಂದರೆ ಕೊಟ್ರೆ ನಾನು ಮನುಷ್ಯನಾಗಿರಲ್ಲ. ಏನ್ ಮಾಡ್ತೀರಾ? ಅಷ್ಟ್ ಯೋಗ್ಯತೆ ಇರೋರು 3 ಕಾಸು ಸಂಪಾದನೆ ಮಾಡಿ ತೋರ್ಸಿ, ಆಮೇಲೆ ಒಪ್ಕೊಂತೀನಿ. ಲೈ, 3 ಕಾಸಲ್ಲ ಕಣೆ, 3 ಕೋಟಿ ಸಂಪಾದನೆ ಮಾಡಿ ತಂದು ನಿನ್ ತಲೆ ಮೇಲೆ ಸುರಿತೀನಿ. ನೋಡ್ತಾ ಇರೋ. ನಾನು ಮದ್ವೆ ಮಾಡ್ಕೊಂಡಾಗಿಂದ ನೋಡ್ತಾ ಇದ್ದೀನಿ. ಇರ್ಲಿ ರೀ, 3 ಕೋಟಿ ಬೇಡ, ಅಟ್ಲೀಸ್ಟ್ 1-2 ಲಕ್ಷ ರೀ. ಅವಳು DC ರೀ, ಅವಳಿಗೆ ಸಿಗುತ್ತೆ. ನಿಮ್ಗೆ ಎಷ್ಟು ಬರುತ್ತೆ? ಅಟ್ಲೀಸ್ಟ್ ಮನೇಲಿ ಕುತ್ಕೊಂಡು ಒಂದು ಊಟ ಮಾಡಕ್ಕಾದ್ರೂ ಬರುತ್ತಾ? ಏನೇ ಹಂಗ್ ಮಾತಾಡ್ತೀಯ? ಹೋಗ್ಲಿ ಬಿಡು. ಈಗ ದುಡ್ಡಿನ ಕಾರಣಕ್ಕೆ ನೀನು ಪಲ್ಲವಿ ಮದುವೆಗೆ ಏನಾರ ತೊಂದರೆ ಕೊಟ್ರೆ ನಾನು ಸುಮ್ನಿರಲ್ಲ, ನರ ರೂಪದ ರಾಕ್ಷಸಾಗ್ತೀನಿ. ತಡಿಯೇ, ಅವಳು ಮದುವೆಯಾಗಿ ಹೋದ್ರೂ ನಮ್ಮನ್ನ ಹಂಗೆ ಅರ್ಧಕ್ಕೆಲ್ಲ ಕೈ ಬಿಡಲ್ಲ ಕಣೆ. ಅವಳು ಏನ್ ಸೆಟ್ಲ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾಳೆ. ಇಲ್ಲ ಅಟ್ಲೀಸ್ಟ್ ತಿಂಗಳ ಅಂತ ನಮ್ಗೊಂದಿಷ್ಟು ಕೊಡ್ತಾಳೆ. ರೀ, ಅದು ನನಗೂ ಗೊತ್ತು ರೀ. ತಿಂಗಳ ಇಷ್ಟು ಅಂತ ಕೊಡ್ಬೋದು. ಆದ್ರೆ ಅವಳು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಸಿಗಲ್ಲ ರೀ. ಅದೇನೋ ತುಟ್ಟಿದೀಯ ಭೂಮಿ ಮೇಲೆ, ಅಸಹ್ಯ. ನೋಡ್ತಮ್ಮ, ಇದ್ರಾಗ ನಂದು ತಪ್ಪಿರ್ಬೋದು. ಆದ್ರೆ ನೀನು ಬಹಳ ಸಾಚ ಅನ್ನೋ ತರ ಮಾತಾಡ್ಬೇಡ. ನನ್ ಮಗಳಿಗೆ ನೀನ್ ಮೋಸ ಮಾಡಿ. ಏನ? ನಾನು ನಿಮ್ಮ ಮಗಳಿಗೆ ಮೋಸ ಮಾಡದ್ನ? ವಾಪಸ್ ತಗೊಳ್ಳಿ ನಿಮ್ ಮಾತನ್ನ. ಮತ್ತೆ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇರೋನು ಆ ಪಲ್ಲವಿನ ಯಾಕೆ ಲಗ್ನ ಆದಿ? ಆಕಿ ಕುತ್ತಿಗೆಗೆ ಯಾಕೆ ತಾಳಿ ಕಟ್ಟಿದಿ? ಅದಕ್ಕೆ ಕಾರಣನೂ ನೀವೇ. ಏನು? ನಾನ್ ಕಾರಣನಾ? ನೋಡು, ಸುಮ್ನೆ ನಿನ್ ಕಳ್ಳಾಟಕ್ಕೆ ನನ್ನನ್ ಯಾಕೆ ಮದ್ದಿ ತರ್ತಿ? ಕಳ್ಳಾಟ ನಂದಲ್ಲ, ಜೀವದ ಜೊತೆ ಹುಡುಗಾಟ ಆಡಿದ್ ನೀವು. ಅನುಪಮ ನನ್ ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವಳನ್ನ ಮನೆಯಿಂದ ಈಚೆ ಹೋಗ್ಬಿಡ್ದೆ, ಹಾಗೆ ಕೂಡಾಕಿದ್ರಿ. ಅನುಪಮ ಹೇಗೋ ಕಷ್ಟಪಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಜೀವಕ್ಕೆ ಅಪಾಯ ಇದೆ, ಇಲ್ಲಿಂದ ಓಡೋಗು ಅಂದ್ಲು. ನಾನು ಸತ್ರು ಬದುಕಿದ್ರು ನಿನ್ ಜೊತೆ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ನೀನು ಹೋಗ್ಲೇಬೇಕು ಅಂತ ಹಠ ಮಾಡಿದ್ಲು. ನಾನು ಮತ್ತೆ ಬಂದು ಸೇರ್ತೀನಿ, ನೀವು ಹೋಗು ಅಂದ್ಲು. ಆದ್ರೆ ನೀವು ನನ್ನ ಮೇಲೆ ನಿಮ್ಮ ಗೂಂಡಗಳನ್ನ ಚೂಬಿಟ್ರಿ. ಅವರು ನನ್ನ ಸಾಯ್ಸಕ್ ಬಂದ್ರು. ಜೀವದ ಭಯದಲ್ಲಿ ನಾನು ಸದಾಶಿವನ್ ಕಾಲಿಡ್ದೆ. ನನ್ನ ಆಶ್ರಯ ಕೊಡು, ಕಾಪಾಡು ಅಂದೆ. ನನ್ನ ಇರಕ್ಕೆ ಜಾಗ ಕೊಟ್ರು, ತಿನ್ನಕ್ಕೆ ಅನ್ನ ಕೊಟ್ರು, ಹಾಕೊಳ್ಳೋಕ್ಕೆ ಬಟ್ಟೆ ಕೊಟ್ರು, ಎಲ್ಲ ಆಶ್ರಯ ಕೊಟ್ರು ಸದಾಶಿವ ಅವರು. ಪಲ್ಲವಿ ಅದೇ ಮನೆ ಮಗಳು. ಓಹ್, ಅದಕ್ಕೆ ಆಕಿನ ಲಗ್ನ ಆಗ್ಬಿಟ್ಯಾ? ನಾನು ಪೂರ್ತಿ ಹೇಳೋರ್ಗೂ ಕೇಳಿ. ಲಗ್ನ ಆಗಿ ಆಕಿ ಜೊತೆ ಸಂಸಾರ ಮಾಡ್ಬಿಟ್ಯಾ? 1 ನಿಮಿಷ ಪೂರ್ತಿ ವಿಷಯ ಏನು ಅಂತ ತಿಳ್ಕೊಂಡು ಮಾತಾಡಿ. ಸಾಯ್ತಿದ್ದವನ್ನ ಕಾಪಾಡಿದ್ರಲ್ಲ ಅಂತ ಒಂದು ಋಣ ಇತ್ತು. ಸತ್ತೇ ಹೋಗ್ತಾರೆ ಅನ್ನೋ ಥರ ಆಗ್ಬಿಟ್ರು.